ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೀನು ಸಾರು ಮಾಡ್ತಾಯಿದ್ದೀನಿ ನೋಡಿ. ಕ್ಲೀನ್ ಮಾಡಿ ಇಟ್ಟಿರುವಂಥ ಮೀನು ಪೀಸ್ಗಳನ್ನು ತಗೊಂಡಿದ್ದೀನಿ, ತೊಳೆದಿಟ್ಕೋಬೇಕು ನೀಟಾಗಿ. ಈಗ ನೋಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಖಾರದ ಪುಡಿನೂ ಸೇರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಅರಿಶಿನನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ನಾನು ಅದೇ ರೀತಿ ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಲ್ವ, ಮಿಕ್ಸ್ ಮಾಡಿ ಇಡಬೇಕು ಒಂದು ಸ್ವಲ್ಪ ಹೊತ್ತು. ಈಗ ನಾವು ಅದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ನಾನು ಎರಡು ಲವಂಗ, ಹಾಗೆ ಒಂದಿಷ್ಟು ಚಕ್ಕೆ ತಗೊಂಡು ಅದನ್ನು 4 ಭಾಗ ಮಾಡಿಕೊಂಡೆ. ಒಂದು ಹಿಡಿಯಷ್ಟು ಧನಿಯನ್ನು ಸೇರಿಸಿದ್ದೀನಿ, ಕಡಿಮೆ ಅನ್ನಿಸ್ತು ಒಂದೊಂಚೂರು ಹಾಕಿದೆ. ಈಗ ನೋಡಿ ಇವೆಲ್ಲವನ್ನು ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಪಾತ್ರೆ, ನಾವು ಯಾವ ಪಾತ್ರೆಗೆ ಮೀನು ಸಾರು ಮಾಡ್ಕೋಬೇಕು ಅಂತ ಆ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಚೂರು ಡೈಲಿಗಿಂತ ಇವತ್ತು ಚೂರು ಒಗ್ಗರಣೆ ಬೀಜವನ್ನು ಹಾಕಿದ್ದೀನಿ. ಈಗ ನಾನು ಫ್ರೆಶ್ಶಾಗಿ ಟೊಮೊಟೊ, ಈರುಳ್ಳಿ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ. ಈಗ ಫ್ರೆಶ್ಶಾಗಿ ಕರಿಬೇವನ್ನು ಸೇರಿಸಿದ್ದೀನಿ. ಈಗ ನೋಡಿ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣಷ್ಟು ಸೈಜು. ನಾವು ಜಾಸ್ತಿ ಹುಳಿ ತಿನ್ನಲ್ಲ, ಹಂಗಾಗಿ ನಾನು ಒಂದು ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ. ಈಗ ನಾನು ಹುಣಸೆಹಣ್ಣನ್ನು ನೆನೆಸಿಟ್ಕೋಬೇಕು. ಈಗ ಮಸಾಲೆಗೆ ನಾವು ಧನಿಯಾ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಒಣ ಕೊಬ್ಬರಿ, ಇದರಲ್ಲಿ ನಾನು 2 ಟೊಮೊಟೊ ಹಾಕಿದ್ದೆ, 1 ಈರುಳ್ಳಿಯನ್ನು ಹಾಕಿದ್ದೆ. ಈ ರೀತಿ ಪೇಸ್ಟ್ ಮಾಡಿಕೊಂಡೆ. ಪೇಸ್ಟ್ ಅಂತೂ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದ್ದಾಗಲೇ ಒಂದು ಒಳ್ಳೆ ಘಮ ಬರುತ್ತೆ. ಸೂಪರಾಗಿ ನಾವು ಮೀನು ಸಾರು ತಿನ್ನಲೇಬೇಕಾಗಿಲ್ಲ, ಆ ವಾಸನೆ ನೋಡಿದ್ರೆ ಸಾಕು ಅನ್ನಿಸ್ತೈತೆ. ಮನೆ ಫುಲ್ಲು ವಾಸನೆ ಬಂತು. ಈಗ ನೋಡಿ ಒಂದು ಸ್ವಲ್ಪ ಅರಿಶಿನನೂ ಸೇರಿಸಿದ್ದೀನಿ. ಈಗ ಒಂದು ಸ್ವಲ್ಪ ಕುದಿ ಬಂತು, 1-2 ನಿಮಿಷ ಬಿಡಬೇಕು. ಈ ರೀತಿ ಮಸಾಲೆ ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಹುಣಸೆ ರಸವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹುಣಸೆ ರಸ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ, ಮತ್ತು ನಮಗೆ ಎಷ್ಟು ನೀರು ಇದಕ್ಕೆ ಬೇಕು ಅಂತ ಹಾಕೋಬೇಕು. ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಏನಂದರೆ, ನಾನು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಟೊಮೊಟೊ, ಈರುಳ್ಳಿ ಎರಡನ್ನು ಮಿಕ್ಸಿ ಮಾಡಿ ಹಾಕಿದ್ದೆ, ಮತ್ತು ಕಟ್ ಮಾಡಿ ಹಾಕಿದ್ದೆ. ಅದು ನನಗೆ ಯಾಕೋ ಇವತ್ತು ಒಳ್ಳೆ ಫ್ಲೇವರ್ ಕೊಡ್ತು. ನೀವು ಟ್ರೈ ಮಾಡಿ ಒಮ್ಮೆ. ಈಗ ನಮಗೆ ಎಷ್ಟು ಸಾಂಬಾರು ಬೇಕು, ಮೀನು ಸಾರು ಎಷ್ಟು ಬೇಕು ಅಂತ ಅಷ್ಟು ನೀರು ಹಾಕ್ಕೋಬೇಕು. ಇದು ಚೆನ್ನಾಗಿ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಇದನ್ನು ಈಗಲೇ ಪೀಸ್ ಹಾಕೋಬಾರ್ದು. ಈ ಮೀನು ಸಾರೆಲ್ಲ ಇದು ಮೀನು ಹಾಕಿಲ್ಲ ಇನ್ನು, ಹುಣಸೆ ರಸ ಎಲ್ಲ ಈ ಥರ ಬಾಯ್ಲ್ ಆಗಬೇಕು. ಆವಾಗ ಎಲ್ಲ ಬಾಯ್ಲ್ ಆದಮೇಲೆ ಮೀನನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ಮೀನು ಪೀಸ್ಗೆ ಉಪ್ಪು ಖಾರ ಸೇರಿಸಿ ಇಟ್ಟಿದ್ದೀನಲ್ವ, ಅದು ಚೆನ್ನಾಗಿ ಇರ್ಕೊಂಡಿರುತ್ತೆ. ಈಗ ನೋಡಿ ಎಲ್ಲವನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಹಂಗೆ ಸಣ್ಣ ಫ್ಲೇಮಲ್ಲಿ ಬಿಡಬೇಕು. ಆಮೇಲೆ ಕೊತ್ತಂಬರಿಯನ್ನು ಹಾಕಿದ್ದೀನಿ. ಇದನ್ನು ಕೊತ್ತಂಬರಿ ಈಗಲೇ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಾಂದರೆ ಆಮೇಲೆ ಮಿಕ್ಸ್ ಮಾಡೋಕ್ಕೆ ಹೋದರೆ ಎಲ್ಲ ಪೀಸೆಲ್ಲ ಇದಾಗ್ತವೆ, ಒಡಿತವೆ. ಈಗ ನೋಡಿ ಚೆನ್ನಾಗಿ ಗೊಜ್ಜು ಥರ ಆಗುತ್ತೆ. ಇದು ಮೀನು ಸಾರು ತುಂಬಾ ಟೇಸ್ಟ್ ಇದೆ. ಇವತ್ತಂತೂ ಸಖತ್ತಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ತಾರಿಕಟ್ಟೆ ತಾಲೀಸು. ಎಲ್ಲರೂ ತಾರಿಕಟ್ಟೆ ತಾಲೀಸು ಅಂತ ಯೂಟ್ಯೂಬ್ ಚಾನಲಲ್ಲಿ ಕನ್ನಡದಲ್ಲಿ ಎಲ್ಲರೂ ಕನ್ನಡ ಅಡುಗೆಗಳು ಮಾಡಿ, ನೀವು ಆಂಧ್ರದವರು ಚೆನ್ನಾಗಿ ಮಾಡ್ತೀರಾ, ಚಟ್ನಿಗಳು, ಉಪ್ಪಿನಕಾಯಿಗಳು ತುಂಬ ಮಾಡ್ತೀರಲ್ವ, ನಮಗೂ ತೋರಿಸ್ಕೊಡಿ ಅಂತ ನಮ್ಮ ಸ್ನೇಹಿತರೆಲ್ಲರೂ ಕೇಳಿದ್ದಕ್ಕೆ ನಾನು ಈ ಪ್ರಯೋಗಗಳು ಮಾಡ್ತಾಯಿದ್ದೀನಿ. ಹಂಗಾಗಿ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ಎಲ್ಲರೂ ಇದನ್ನು ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಡೈಲಿ ನಾನೇನು ಸ್ಪೆಷಲಾಗಿ ಏನು ಮಾಡ್ತಾಯಿಲ್ಲ ಇದಕ್ಕೆ ಅಂತ. ನನ್ನ ಮನೆಯಲ್ಲಿ ನಾನು ಬೆಳಗ್ಗೆ ಏನು ಮಾಡ್ತೀನಿ ಅದನ್ನೇ ನಿಮಗೆ ತೋರಿಸ್ಕೊಟ್ಟು ಒಂದು ಪ್ರಯತ್ನ. ಎಲ್ಲರಿಗೋಸ್ಕರ ಒಂದೊಂದು ಅಡುಗೆ ಮಾಡ್ಕೊಳಕ್ಕಾಗಲ್ಲ, ನಮಗೆ ಅಷ್ಟು ಬಡ್ಜೆಟ್ ಇಲ್ಲ. ನಾವೇನು ತಿಂತೀವೋ ಅದನ್ನೇ ನಿಮಗೆ ತೋರಿಸ್ತೀನಿ. ಹಾಗೆ ಒಂದು ಒಳ್ಳೆ ಚಟ್ನಿಗಳು, ನಮಗೆ ಡೈಲಿ ಚಟ್ನಿಗಳು ಇರಲೇಬೇಕು. ನನಗೆ ಉಪ್ಪು ಕಡಿಮೆ ಆಯಿತು, ಹಾಕಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ತಾರಿಕಟ್ಟೆ ತಾಲೀಸು.